ಜಯಕುಮಾರ್ ಬನ್ನಿ ಬನ್ನಿ ನಮ್ಮ ಚಿತ್ರಕಲಾ ಮೂರು ದರ್ಶನ್ 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 ಈ ಕಡೆ ಬಾ. ನಮಗೆ ನೆರವಾಗಿದ್ದು ಲೋಕಲ್ ಫಿಶರ್ ಕಂಟ್ರೋಲ್ ರೂಮ್ಗೆ ಮಾಡ್ತಿದ್ದಂತೂ ಪೊಲೀಸ್ ಅವರು ಬಂದಿದ್ದಾರೆ. ಪೊಲೀಸ್ ಅವರು ಬಂದು ಲಕ್ಕಿಲಿ ದಟ್ ಪರ್ಸನ್ ಜಂಪ್ ಔಟ್ ಮಾಡಿ ಟ್ರಕ್ ಮೇಲೆ ನಿಂತ್ಕೊಂಡಿದ್ರು. ಪೊಲೀಸ್ ಟೀಮ್ ವಿತ್ ಲೋಕಲ್ ಫಿಶರ್ನಾಗ ಅವ್ರು ಇಮಿಡಿಯೇಟ್ಲಿ ಪ್ರಾಂಪ್ಟ್ ಆಗಿ ರೆಸ್ಕ್ಯೂ ಮಾಡಿದ್ರು. ದಟ್ ವಾಸ್ ದಿ ಓನ್ಲಿ ವೆಹಿಕಲ್. ಅವ್ರು ಏನು ಹೇಳ್ತಾ ಇದ್ದಾರೆ, ನಾನು ಮಾತಾಡಿದ್ದೀನಿ ಸರ್ ಅಣ್ಣಾರವರು, ಅವ್ರು ಏನು ಹೇಳ್ತಾ ಇದ್ದಾರೆ, ಮುಂದೆ ಗಾಡಿ ಇತ್ತು, ಮುಂದೆ ಯಾರು ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಒಂದು 6 ಗಾಡಿ ಇರ್ತಾರೆ, ಸೊ ಅವರೆಲ್ಲ ವಾಪಸ್ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಿಡ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರಕ್ಕೂ ಆಗ್ತಾ ಇಲ್ವಾ? ಯಾಕೆ? ಯಾವ ಪೊಲಿಟಿಕಲ್ ಪ್ರೆಷರ್ ಈ ತರ ಅವ್ರನ್ನ ಅಷ್ಟು? ರಾಜ್ಯ ಸರ್ಕಾರಕ್ಕೂ ಈ ರೋಡಿಗೂ ಒಂದು ಅಧಿಕಾರಿ ಸಹ ನಮ್ಮ ರಾಜ್ಯ ಸರ್ಕಾರದಿಂದ ಇಲ್ಲ. ಎಲ್ಲನೂ 100% ಕೇಂದ್ರ ಸರ್ಕಾರನೇ ಹೊಣೆ. ಕೇಂದ್ರ ಸರ್ಕಾರನೇ ಕಂಟ್ರೋಲ್ ಮಾಡಬೇಕು. ಕೇಂದ್ರ ಸರ್ಕಾರ ಇದನ್ನ ಕಂಟ್ರೋಲಲ್ಲಿ ಕೇಂದ್ರ ಸರ್ಕಾರ ಇಟ್ಕೊಂಡಿದೆ. ನಮ್ಗೆ ಯಾವುದೇ ಅಧಿಕಾರ ಇಲ್ಲ. ಅವರಿಗೆ ಬೇಕಾದದ್ದು ಏನು ವ್ಯವಸ್ಥೆ ಮಾಡಿ ಕೊಡಬೇಕು, ಅವರಿಗೆ ಕ್ರಷರ್ ಕೊಡಬೇಕು, ಅವರಿಗೆ ಭೂಮಿ ಬಿಟ್ಟು ಕೊಡಬೇಕು, ಬಡವರ ಮನೆ ಬೇಕಾದ್ರೂ ಹೋಗ್ಲಿ, ಏನು ಹೋಗ್ಲಿ, ಹೈವೇ ಬೇಕು ಅಂದ್ರೆ ದೇಶ ಅಭಿವೃದ್ಧಿ ಆಗ್ಬೇಕಲ್ಲ, ನಾವು ಅಭಿವೃದ್ಧಿ ಆಗ್ಬೇಕಲ್ಲ, ಅದಕ್ಕೆ ಮಾಡಿದ್ದೇವೆ. ಅದು ಬಿಟ್ಟು ನಮ್ಮ ಕಂಟ್ರೋಲ್ ಏನೂ ಇಲ್ಲ. ಆದ್ರೂ ಸೆಂಟ್ರಲ್ನವರು ಇವತ್ತಿನವರಿಗೂ ತುಟಿ ಬಿಚ್ಚೋದಿಲ್ಲ. ಯಾಕೆ? ಅಲ್ಲ, ಅವ್ರ ಸಂಬಂಧ ಇಲ್ಲ ಅಂದೇಳಿ ಹೇಳಿ. ಈಗ NHAI ಇದು ಕರ್ನಾಟಕ ರಾಜ್ಯ ಮಟ್ಟದ ಅಧಿಕಾರಿ ಒಬ್ಬರು ಮಾಧ್ಯಮವೊಂದನ್ನು ಸಂದರ್ಶನ ಕೊಟ್ಟು, ಶಿರೂರು ಗುಡ್ಡ ಕುಸಿತದಲ್ಲಿ NHAI ಇದು ಯಾವುದೂ ಲೋಪ ಇರುವಂತಹ ಯಾವ ವರದಿನೂ ನಮ್ಮನ್ನ ಬೊಟ್ಟು ಮಾಡ್ತಾ ಇಲ್ಲ, ಅದು ಪ್ರಾಕೃತಿಕ ವಿಕೋಪ ಕಾರಣ ಅಂತ ಜಾರ್ಕೊಂಡಿದ್ದಾರೆ. ಅದು ಅಲ್ವೇ ಅಲ್ಲ, ಅದು ಸುಳ್ಳು. ನಿಮ್ಮ ಟಿವಿಲಿ ಬಂದಿದ್ದೆ ನಾನು ನೋಡ್ಕೊಂಡಿದ್ದೇನೆ. 1 ವರ್ಷದ ಹಿಂದೆ ಅಲ್ಲಿ ಬಂದು ಅದು ಬೀಳ್ತದೆ ಅಂದೇಳಿ ಹೇಳ್ದಾಗ್ಲು NHAIನವರು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಯಾರು ಕಾರಣ? ಹಾಗಾದ್ರೆ ನಿಮ್ಮ ಟಿವಿಲಿ ಬಂದಿದ್ದು ನೋಡಿದ್ದು ನಾನು, ಮತ್ತೆ ರಿಪೋರ್ಟ್ ಇದೆ ನನ್ನದು. ನೋಡುವ, ನಾನು ಈಗ ಬಂದಿದ್ದಷ್ಟೇ. ಈಗ ನಾವು SP ಅವರು, DC ಅವರು ಎಲ್ಲ ಕೂತ್ಕೊಂಡು, CO ಎಲ್ಲ ಇದ್ದಾರೆ, ಏನ್ ಮಾಡೋದು ಅಂದೇಳಿ ನೋಡ್ಬೇಕು. ಈಗ ಏನ್ ಮಾಡೋದು? ಕೇಸ್ ಹಾಕಿದ್ರಲ್ಲ, ಈಗ ಮೊನ್ನೆ ಗುಡ್ಡದ ಕುಸಿತದ್ದು ಏನ ಫಾರೆಸ್ಟ್ ಕೇಸ್ ಹಾಕಿದ್ರು, ನಮ್ಮ ಪೊಲೀಸ್ ಇಲಾಖೆಯವ್ರು ಕೇಸ್ ಹಾಕಿದ್ರು. ಅವ್ರು ಎಲ್ಲ ಇಲಾಖೆಗಿಂತ ದೊಡ್ಡವರಾಗ್ಬಿಟ್ಟಿದ್ದಾರೆ IRB ಅವರು. ನೋಡುವ ಸರ್, ಈಗ ಶರಾವತಿ ಆದ್ಮೇಲೆ ಮತ್ತೊಂದು, ಅದರಲ್ಲೂ ವಿಶೇಷವಾಗಿ ಹೈವೇ IRB ಅವರು. ನಿಮಗೂ ಎಲ್ಲ ಗೊತ್ತಿದೆ. ಈಗ ನಾವು ನಿಂತ್ಕೊಂಡ ಬ್ರಿಡ್ಜ್ ಎಷ್ಟು ವರ್ಷ ಆಯಿತು ಪ್ರಾರಂಭ ಆಗಿ ಅಂತ. ಟೋಲ್ ವಸೂಲಿ ಶುರು ಮಾಡಿದ್ದಾರೆ, ಅವ್ರು ಬ್ರಿಡ್ಜ್ ಬಿಟ್ಟು ಕೊಡೋದು. ಒಂದು ಬ್ರಿಡ್ಜ್ ಮಾಡುವಾಗ ಅದೇ ಬ್ರಿಡ್ಜ್ ಮಾಡುವಾಗ ಕೆಳಗಡೆಯಿಂದ ಮಣ್ಣು ತುಂಬಿಕೊಂಡು ಅದೇ ಬ್ರಿಡ್ಜಲ್ಲಿ ಬ್ರಿಡ್ಜ್ ಕಟ್ಕೊತ ಹೋಗೋದು ನಾವು ನೋಡಿದ್ವಿ. ಒಂದು ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಮತ್ತೊಂದು ಬ್ರಿಡ್ಜ್ ಕಟ್ಟೋದು ನಾನು ನೋಡಲಿಲ್ಲ. ಫಸ್ಟ್ ಟೈಮ್ IRB. ಇದು ಡ್ಯಾಮೇಜ್ ಆಗಲಿಕ್ಕೆ ಏನಾದರೂ ಕಾರಣ IRB ಅವರೇ. ಈಗ ಉದಾಹರಣೆಗೆ ಇಲ್ಲಿ ಅವರ್ಸ ಹಟ್ಟಿಕೇರಿ, ಅಲ್ಲೂ ಹಾಗೆ. ಮತ್ತೆ 11 ವರ್ಷ ಆಯಿತು. ಈಗ ಟೋಲ್ ವಸೂಲಿ ಮಾಡ್ಲಿಕ್ಕೆ 5 ವರ್ಷ ಆಯಿತು, ಇನ್ನೂ ಬ್ರಿಡ್ಜ್ ಬಿಟ್ಕೊಡ್ಲಿಲ್ಲ. ಇವತ್ತಿಗೆ ಇನ್ಸ್ಪೆಕ್ಷನ್ ನಡೀತದೆ ಅಂತ ಕಾಣ್ತದೆ. ಗೊತ್ತಿಲ್ಲ ನಮಗೆ, ತಿಳ್ಕೋದು ನೀವು ಬಿಟ್ಕೊಡ್ತಿರೋ ಆಗಿಲ್ವೋ, ಅಥವಾ ಇದು ಬಿದ್ದೋಗೋ ಪರಿಸ್ಥಿತಿ ಇದು ಏನೋ ಗೊತ್ತಿಲ್ಲ.